ಅಭಿವೃದ್ಧಿ ಪಡಿಸೋದಕ್ಕೆ ಯಾರ್ಯಾರು ಕಾರಣೀಭೂತರು ಈ ಮತಕ್ಷೇತ್ರದಲ್ಲಿ ಆಗಿದ್ದಾರೆ ಅನ್ನೋದು ಕೂಡ ನಾವೆಲ್ಲ ಸ್ವಲ್ಪ ತಿಳ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನನ್ನ 2 ವಿಷಯಗಳನ್ನು ನಾನು ಹಂಚ್ಕೊಳ್ಳೋಕೆ ಇಚ್ಛೆ ಪಡ್ತೇನೆ. ಬಹುತೇಕ ನಾನು 2013ರಲ್ಲಿ ಈ ಕ್ಷೇತ್ರದ ತಮ್ಮೆಲ್ಲರ ಆಶೀರ್ವಾದದಿಂದ ಮೊದಲನೇ ಬಾರಿಗೆ ಶಾಸಕನಾದ. ಅದರ ಪೂರ್ವದಲ್ಲಿ ನಮ್ಮ ತಂದೆಯವರು ತಮ್ಮ ಆಶೀರ್ವಾದದಿಂದ 3 ಬಾರಿ ಶಾಸಕರಾಗಿದ್ದರು, ಸಚಿವರು ಕೂಡ ಆಗಿದ್ದರು. ಬಹುತೇಕ ಹುಣಗುಂದ ನಗರಕ್ಕೆ ಅಂದಿನ ಕಾಲದ ಅನುಗುಣವಾಗಿ ಯಾವುದ್ಯಾವ್ದು ಅಭಿವೃದ್ಧಿ ಅವಶ್ಯಕತೆ ಇತ್ತು ನನಗೆ ಕೆಲವಷ್ಟು ನೆನಪಿದೆ, ಅದನ್ನು ಹಂಚ್ಕೊಳ್ಳೋಕೆ ಬಯಸ್ತೀನಿ. ಹುಣಗುಂದ ನಗರಕ್ಕೆ ಇಳಕಲ್ ನಗರಕ್ಕೆ ಕುಡಿಯೋ ನೀರೇ ಇದ್ದಿತ್ತಿಲ್ಲ. ಬಹುತೇಕ ಭಾಳ ಜನಕ್ಕೆ ಇಲ್ಲಿ ಹಿರಿಯರಿಗೆ ನೆನಪೈತಿ. ನಮ್ಮ ನಾಗರಾಜ ಸಾವ್ಕರ್ ಕುಂತಾರೆ ಇಲ್ಲೇ ಮುಂದೆ, ನಮ್ಮ ಮಾಂಕಪ್ಪ ಪಂದ್ಯದವರು ಅದಾರ. 94ರಲ್ಲಿ ಇದೇ ದನ್ನೂರು ನಮ್ಮ ಕೃಷ್ಣಾ ನದಿಯಿಂದ ಅವತ್ತು ಒಂದು ಕುಡಿ ನೀರಿನ ಯೋಜನೆಯನ್ನ ಸರ್ಕಾರದಲ್ಲಿ JH ಪಟೇಲ್ ಮುಖ್ಯಮಂತ್ರಿ ಇದ್ದರು. ನಮ್ಮ ತಂದೆಯವರಾದಂಥ SR ಕಾಶ್ಯಪ್ನವರು ವಿಧಾನಸೌಧದ ಮುಂದೆ ಬಟ್ಟೆ ಶರ್ಟನ್ನು ಬಿಚ್ಚಿ ಹುಣಗುಂದ ನಗರಕ್ಕೆ ಕುಡಿ ನೀರು ಬೇಕು ಅಂತೇಳಿ ಪ್ರತಿಭಟನೆಯನ್ನ ಮಾಡಿದ್ರು ನಮ್ಮ ತಂದೆಯವರು. ವಿಧಾನಸೌಧದ ಮುಂದೆ ಕೆಂಗಲ್ ಹನುಮಂತರಾಯ ಗೇಟ್ ಮುಂದೆ ಪ್ರತಿಭಟನೆ ಕೂತ್ಕೊಂಡ್ರು ಒಬ್ಬರೇ ಶಾಸಕರು. ಹುಣಗುಂದ ನಗರಕ್ಕೆ ಇಳಕಲ್ ನಗರಕ್ಕೆ ಕುಡಿಯ ನೀರಿಲ್ಲ, ನೀರಿನ ಮಂಜೂರಾತಿಯನ್ನು ಮಾಡಿದ್ರೆ ನಾನು ವಿಧಾನಸೌಧಕ್ಕೆ ಬರ್ತೀನಿ, ಇಲ್ಲ ಅಂದ್ರೆ ನಾವು ವಿಧಾನಸೌಧಕ್ಕೆ ಬರೋದಿಲ್ಲ ಅಂತೇಳಿ ಅವತ್ತು ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಇವರು ಹೋರಾಟವನ್ನು ಮಾಡ್ತಾರ. ಅವತ್ತು ಸನ್ಮಾನ್ಯ JH ಪಟೇಲ್ ಅವರು ವಿಧಾನಸೌಧದಿಂದ ಹೊರಗೆ ಬಂದು ಒಬ್ಬ ಶಾಸಕ ಹೊರಗೆ ಕುಂತಾನ ಅಂತೇಳಿ ಹೊರಗೆ ಬಂದು ಅವರ ಮನವಿಗೆ ಒಪ್ಪಿಕೊಂಡು ಅವತ್ತೇ ಹುಣಗುಂದ ನಗರಕ್ಕೆ ಇಳಕಲ್ ನಗರಕ್ಕೆ ಇವತ್ತು ಕುಡಿ ನೀರಿನ ಯೋಜನೆಯನ್ನು ಮಂಜೂರಾತಿ ಮಾಡಿ ಅವತ್ತು ನಮ್ಮ ತಂದೆಯವರನ್ನ ವಿಧಾನಸಭೆಗೆ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಇತಿಹಾಸ ಪುಟದಲ್ಲಿ ಇರುವಂಥ ವಿಷಯನ ನಾನು ನೆನಪು ಮಾಡ್ತಾ ಇದ್ದೀನಿ. ಬಹುತೇಕ ಹುಣಗುಂದ ನಗರಕ್ಕೆ ಕ್ರೀಡಾಂಗಣ ಇದ್ದಿದ್ದಿಲ್ಲ. ನಮ್ಮ ಹಿರಿಯರಾದಂಥ ಬಸಪ್ಪ ಗಂಜಾಳ ಅವ್ರು ನಡೀಬೇಕು, ನಾವು ನಮ್ಮ ಶಿವನ್ ಕಾಕ ರೋಡದನ್ನವ್ರನ್ನು ನಡೀಬೇಕು. ಅವತ್ತು ಇದೇ ಇಲ್ಲಿರುವಂಥ ಕ್ರೀಡಾಂಗಣ ಏನೈತಿ, ಅವತ್ತು ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ 27 ಲಕ್ಷ ರೂಪಾಯಿಯನ್ನು ಕೊಟ್ಟು 6 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಅವತ್ತು ಪುರಸಭೆಗೆ 27 ಲಕ್ಷ ರೂಪಾಯಿ ತುಂಬಲಿಲ್ಲ ಅಂದ್ರೆ 25 ಪುರಸಭೆ ಹರಾಜಾಗುವ ಪರಿಸ್ಥಿತಿ ಬಂದಿತ್ತು. ಹರಾಜಾಗುವ ಪರಿಸ್ಥಿತಿ ಇತ್ತು. ಬಹುತೇಕ ಅಂದಿನ ಅಧ್ಯಕ್ಷರು ಯಾರಿದ್ರು ಗೊತ್ತಿಲ್ಲ ನನಗೆ, ಶಿವಣ್ಣ ಕಾಕ ರೋಣದವರು ಇರ್ಬೇಕು. ಅವತ್ತು ಆ 27 ಲಕ್ಷ ರೂಪಾಯಿಯನ್ನು ಕಟ್ಟಿ 6 ಎಕರೆ ಜಮೀನನ್ನ ತೆಗೆದುಕೊಂಡು ಹುಣಗುಂದ ನಗರಕ್ಕೆ ಕ್ರೀಡಾಂಗಣವನ್ನು ಇವತ್ತು ಮಾಡಿದ್ದು ಕೂಡ ನಾವು ಮರೆಯುವಾಗಿಲ್ಲ. ಬಹುತೇಕ ಕುಡಿಯ ನೀರಾಯಿತು. ಇವತ್ತು ಅನೇಕ ಕಡೆ ನಮ್ಮಲ್ಲಿ ಹುಣಗುಂದಲ್ಲಿ ಸ್ಲಮ್ಮೇ ಇರಲಿಲ್ಲ. ಇವತ್ತು ಮಲ್ಲಿಕಾರ್ಜುನ ನಗರಕ್ಕೆ ಹೋಗ್ರಿ, ನಾಗಲಿಂಗ ನಗರವನ್ನು ಹೋಗ್ರಿ, ಇವತ್ತು ಇವೆರಡೂ ಸ್ಲಮ್ಮು ಆಗಿದ್ದು ಕೂಡ ನಮ್ಮ ತಂದೆಯವರ ಹುದ್ದೆಯಲ್ಲಿ. ಅಲ್ಲಿ ಬಡವರಿಗೆ ಆಶ್ರಯ ಮನೆಗಳನ್ನು ಕಟ್ಟಿ ಹುಣಗುಂದ ನಗರದಲ್ಲಿ ನಾಗಲಿಂಗ ನಗರ ಆಗಿರ್ಬೋದು, ಇವತ್ತು ಮಲ್ಲಿಕಾರ್ಜುನ ನಗರ ಆಗಿರ್ಬೋದು, ಇವೆರಡೂ ಕೂಡ ಅವತ್ತು ಬಡವರಿಗೆ ಪ್ರಥಮವಾಗಿ ಸರ್ಕಾರದಿಂದ ಮನೆಯನ್ನು ಕಟ್ಟಿಕೊಡುವಂಥ ಕೆಲಸ ನಮ್ಮ ತಂದೆಯವರು ಮಾಡಿದ್ರು ಅನ್ನೋದನ್ನು ಕೂಡ ನಾನು ಇವತ್ತು ನೆನಪಿಸಕ್ಕೆ ಬಯಸ್ತೀನಿ, ಬಂಧುಗಳು ನೆನಪಿಸಕ್ಕೆ ಬಯಸ್ತೀನಿ. ಅನೇಕ ಅಭಿವೃದ್ಧಿ ಕೆಲಸದಲ್ಲಿ ನಾವು ಇವತ್ತು ಹುಣಗುಂದಕ್ಕೆ ಕೈಗೊಂಡಿದ್ವಿ. ನಗರತ್ವನ 3ನೇ ಹಂತ ಪ್ರಾರಂಭ ಮಾಡಿದ್ವಿ. ಬಹುತೇಕ ಇದಕ್ಕೆ ಹುಣಗುಂದ ರಸ್ತೆಗಳು ಹೇಗಿತ್ತು ಅನ್ನೋದನ್ನ ನಾವು ನೀವು ಕಣ್ಣಾರೆ ನೋಡಿದವರು. ನಮ್ಮ ತರ ಕುರುಗಳು ಕೂತಾರೆ ಶಿಕ್ಷಕರು, ಅವ್ರಿಗೂ ಗೊತ್ತಿತ್ತು. ನನಗೆ ಅನೇಕ ಸರಿ ಹೇಳ್ತಿದ್ರು ಅವರು, ಅಭಿವೃದ್ಧಿ ಕಡೆ ಚಿಂತನೆ ಮಾಡಪ್ಪ ನೀನು, ನಮ್ಮ ರಸ್ತೆ ನೋಡು, ಕುಡಿ ನೀರಿನ ವ್ಯವಸ್ಥೆ ಕೊಡಿಸು, ಸರಿಯಾದ ಆಡಳಿತ ಇರಲಿ ಅಂತೇಳಿ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಅನೇಕ ಜನ ನನಗೆ ನೀಡ್ಯಾರ. ಬಹುತೇಕ ನಗರತ್ವನ 3ನೇ ಹಂತವನ್ನು ಪ್ರಾರಂಭ ಮಾಡಿ ಹುಣಗುಂದ ನಗರಕ್ಕೆ ಯುಜಿಡಿ ಆಗಿರಲಿಲ್ಲ. ಅಂದಿನ ಸರ್ಕಾರದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರ ಹತ್ರ ಮನವಿ ಮಾಡಿಕೊಂಡು ಒಂದು ಕುಡಿ ನೀರಿಂದು ಭಾಳ ಹಳೇದಾಗಿತ್ತು, 94ರಲ್ಲಿ ಆಗಿತ್ತು. ಅದೇ 13ರಲ್ಲಿ ಇಳಕಲ್ಲಿಗೆ 24/7 ಇಡೀ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ನಗರ 24 ತಾಸು ಕುಡಿ ನೀರಿನ ಯೋಜನೆಯನ್ನು ತಂದಿದ್ದು 2013-14ನೇ ಸಾಲಿನಲ್ಲಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಹುಣಗುಂದ ನಗರಕ್ಕೆ ಈ ಬಾರಿ ನಾನು ಶಾಸಕನಾದ ಮೇಲೆ ಇದಕ್ಕೂ 24 ತಾಸು ನೀರು ಕೊಡ್ತೀವಿ ಅಂತೇಳಿ ನಾವು ಹೇಳಿದ್ವಿ. ಆದ್ರೆ ಅದೇ ಯೋಜನೆಯಲ್ಲಿ ಹುಣಗುಂದ ನೀರು ಬರ್ತಾ ಇತ್ತು, ಆದ್ರೆ 24 ತಾಸು ಕುಡಿಯ ನೀರಿನ ಯೋಜನೆ ಇರಲಿಲ್ಲ. ನಾನು ಈ ಬಾರಿ ಶಾಸಕ ಆದ ತಕ್ಷಣವೇ ಮೊದಲನೇ ಕಾರ್ಯಕ್ರಮ ಇಲ್ಲೇ ಇದೇ ವೇದಿಕೆ ಮೇಲೆ ಮಾತಾಡಿ ಹೋಗಿದ್ದೀನಿ.
24 ತಾಸು ಕುಡಿಯುವ ನೀರಿನ ಯೋಜನೆಯನ್ನು 42 ಕೋಟಿ ರೂಪಾಯಿ ಅನುದಾನದಲ್ಲಿ ಇವತ್ತು 24 ತಾಸು ಹುಡುಗಂದು ಕುಡಿಯುವ ನೀರು ಯೋಜನೆ ನಡೀತಾ ಇದೆ. ಮತ್ತೆ 43 ಕೋಟಿ ರೂಪಾಯಿ ಈಗ ಹೊಳ್ಳಿ UCD ಒಳಚರಂಡಿ ಆಗಬೇಕು ಅಂತೇಳಿ ಈಗಾಗಲೇ 43 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ. ಅದು ಕೂಡ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಅದು ಅಲ್ಲದೆ ಇವತ್ತು ಹಲವಾರು ಯೋಜನೆ, ಇವತ್ತು UCD 43, ಮತ್ತೆ ವಿಶೇಷ ಅನುದಾನ ಮೊನ್ನೆ ತಾನೆ ನಮ್ಮ ಅಮೃತ್ ಏನು ಅಮೃತ್ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನು ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಯಾವ್ಯಾವ ನಗರಕ್ಕೆ ಕುಡಿಯ ನೀರಿನ ಸಮಸ್ಯೆಗಳಿದಾವೆ, ಅದು ಒಳಚರಂಡಿ ಸಮಸ್ಯೆಗಳಿದಾವೆ, ಮತ್ತು ಯಾವ್ಯಾವ ಕಡೆಗೆ ಹೊಸ ಲೇಔಟ್ಗಳಾಗಿದ್ದಾವೆ ನಮ್ಮ ಮುಂದೆ, ಹೊಸ ಲೇಔಟ್ಗಳಲ್ಲಾದಂತೂ ಕೂಡ ನಾವು ಕುಡಿ ನೀರನ್ನ ಅಳವಡಿಸ್ಬೇಕು ಅಂತೇಳಿ ಮೊನ್ನೆ ತಾನೇ ನಮ್ಮ ಹುಡುಗನ ಮತಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 60 ಕೋಟಿ ರೂಪಾಯಿ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಜನ ಹಿರಿಯರಾದ ಶಾಲೆಯಲ್ಲಿ ಓದ್ಯಾರ ನಮ್ಮ ಕೇಂದ್ರ ಶಾಲೆ ಅಂದ್ರೆ ಇವತ್ತು ಮರೆತು ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಪುನಶ್ಚೇತನ ಮಾಡಬೇಕು ಅಂತೇಳಿ ಬರ್ತೀನಿ ಬಸ್ ಡಿಪೋಕ್ಕೂ ಬರ್ತೀನಿ. ಗೋರಿಬಾರ ಆಗಿದ್ದು ಇನ್ನೇಗರ ಕಾಕ ನೆನಪು ಮಾಡ್ಯಾನ. ಎಷ್ಟು ಊರನ್ನ ಇಳಿಸಿ ಹೊಸ ಕಟ್ಟಡವನ್ನು ಮಾಡಿ ಅಲ್ಲಿ ಮತ್ತೆ ಕೇಂದ್ರ ಶಾಲೆಯನ್ನ ಮರು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಾವು ಸರ್ಕಾರದಲ್ಲಿ ಯೋಜನೆಯನ್ನು ಸಿದ್ಧಪಡಿಸಿಕೊಂಡಿದ್ದೀವಿ. ಅದಕ್ಕೆ ಸಾಂಕೇತಿಕವಾಗಿ ಈಗ 4 ರೂಮಿಗೆ 50 ಲಕ್ಷ ರೂಪಾಯಿಯನ್ನ ಮಂಜೂರಾತಿಯನ್ನು ಕೂಡ ಕೊಟ್ಟಿದ್ದೇವೆ. ಅವು ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿ ಅದನ್ನ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ. ಮತ್ತು ವಾಲ್ಮೀಕಿ ಭವನ, ಹುಡುಗನ ನಗರದ ವಾಲ್ಮೀಕಿ ಭವನಕ್ಕೆ 50 ಲಕ್ಷ ರೂಪಾಯಿ ಇದೇ ವರ್ಷದಲ್ಲಿ ಸ್ಯಾಂಕ್ಷನ್ ಅನ್ನು ತಂದಿದ್ದೀನಿ, ಅದು ಹುಡುಗನ ನಗರಕ್ಕೆ. ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿ ವಿಶೇಷ ಅನುದಾನ ಮೊನ್ನೆ 50 ಕೋಟಿ ರೂಪಾಯಿ ಕೊಟ್ಟರು ಒಬ್ಬರು ಶಾಸಕರಿಗೆ. ಆ 50 ಕೋಟಿಯಲ್ಲಿ ಇಳಕಲ್ಲಿಗೆ 5 ಕೋಟಿ, ಹುನಗುಂದಕ್ಕೆ 3.5 ಕೋಟಿ ರೂಪಾಯಿಯನ್ನ ನಾನು ವಿಶೇಷ ಅನುದಾನವನ್ನು ಇಲ್ಲಿ ಕೊಟ್ಟಿದ್ದೇನೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ವಿಶೇಷ ಅನುದಾನದಲ್ಲಿ ಒಂದು 3.5 ಕೋಟಿ ರೂಪಾಯಿ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನು ನಿರ್ಮಾಣ ಮಾಡ್ತೀವಿ ಇದೆ ಬಸ್ ಸ್ಟ್ಯಾಂಡ್ ಮುಂದೆ. ಸ್ವಿಮ್ಮಿಂಗ್ ಪೂಲ್ ನಮ್ಮ ಯುವಕರಿಗೆ ಬೇಕು, ಸ್ವಿಮ್ಮಿಂಗ್ ಪೂಲು ವಿದ್ಯಾವಂತರಿಗೆ ಬೇಕು, ಸ್ವಿಮ್ಮಿಂಗ್ ಪೂಲು, ಜಿಮ್ ಬೇಕು, ಸ್ವಿಮ್ಮಿಂಗ್ ಪೂಲ್ ಬೇಕು, ಕ್ರೀಡಾಂಗಣ ಬೇಕು, ಇಂಡೋರ್ ಗೇಮ್ಸ್ ಬೇಕು. ಇವೆಲ್ಲ ನಮ್ಮ ಯುವಕರ ಬಗ್ಗೆ ಚಿಂತನೆ ಮಾಡಬೇಕು. ಕೇವಲ ನಾವು ಕುಡಿಯ ನೀರಾಯಿತು, ರಸ್ತೆ ಆಯಿತು, ಇವತ್ತು ಒಳಚರಂಡಿ ಆಯಿತು, ಅದ್ರ ಜೊತೆಗೆ ಯುವಕರ ಚಿಂತನೆ ಕೂಡ ಆಗಬೇಕಲ್ಲ. ಯುವಕರಿಗೆ ಒಂದು ಒಳ್ಳೆಯ ಸ್ವಿಮ್ಮಿಂಗ್ ಪೂಲನ್ನು ಮಾಡೋದಕ್ಕೆ 3.5 ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾತಿ ಮಾಡಿದ್ವಿ. ಮತ್ತು ನಮ್ಮ ಕ್ರೀಡಾಂಗಣ ಕೂಡ ಪುನರ್ವಸತಿಗೊಳಿಸೋದಕ್ಕೆ ಅದಕ್ಕೆ 20 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನಾವು ನೀಡಿ ಅಲ್ಲಿ ಒಂದು ಜಿಮ್ ಅನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಒಂದು ವೇದಿಕೆ ಕೂಡ ರೆಡಿ ಮಾಡಿದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಕ್ರೀಡಾಂಗಣದಲ್ಲಿ ಇವತ್ತು ತೆಗೆದುಕೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ, ಮತ್ತು ಇವತ್ತು ಮುಖ್ಯವಾಗಿ ನಮ್ಮ ಬಡವರಿಗೆ ಕಳೆದ ಅವಧಿಯಲ್ಲೇ 494 ಹಕ್ಕುಪತ್ರವನ್ನು ರೆಡಿ ಮಾಡಿ ಸಾಂಕೇತಿಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಹಂಚೋಗಿದ್ರು. ಆದ್ರೆ ಪುಣ್ಯವಂತರು ಹಿಂದೆ ಬಂದಂಥ 5 ವರ್ಷದ ಪುಣ್ಯಾತ್ಮರು ಆ ಬಡವರಿಗೆ ಹಕ್ಕುಪತ್ರನೂ ಕೊಡಲಿಲ್ಲ. ಮತ್ತು ಹಕ್ಕುಪತ್ರ ಕೊಟ್ಟವರಿಗೆ ಹಕ್ಕುಪತ್ರ ಕೊಡಬಾರ್ರಿ ಅಂತೇಳಿ ಪತ್ರ ಕೊಟ್ಟಿದ್ದು ಕೂಡ ನನ್ನಲ್ಲಿ ಐತಿ. ಹಿಂದಿನ ಶಾಸಕರು ಪುಣ್ಯಾತ್ಮರು ಚಪ್ಪಾಳಿ ಹೊಡಿಯಪ್ಪ, ಹಿಂದಿನ ಕೊಡಬಾರ್ದಂತ ಬರೆದಿದ್ರು ಪುಣ್ಯಾತ್ಮರು. ನಾನು ಈ ಬಾರಿ ಶಾಸಕನಾಗಿ ಬಂದ ತಕ್ಷಣವೇ ಮೊದಲು ಆ 941 ಹಕ್ಕುಪತ್ರಗಳನ್ನು ವಾಪಸ್ ತಂದು ಆ 941 ಹಕ್ಕುಪತ್ರಗಳನ್ನು ಕೊಟ್ಟು ಅದರಲ್ಲಿ 500 ಮನೆಯನ್ನ ಕಟ್ಟೋದಕ್ಕೆ ಇವತ್ತು ಆದೇಶ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ ಬಡವರಿಗೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಸರ್ವಾಂಗೀಣ ಅಭಿವೃದ್ಧಿ ಅಂತ. ಯಾವ ಜನಾಂಗಕ್ಕೆ ಬಿಟ್ಟಿವಿ ನಾವು ಇದ್ರಾಗ? ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ಅನೇಕ ನಮ್ಮ CC ರಸ್ತೆಗಳನ್ನು ಹೋಗಿ ನೋಡ್ರಿ, ನಾನು ಎಷ್ಟು ಪೂಜೆ ಮಾಡಿದ್ದೀನಿ. ಎಲ್ಲ ಕಾಲನಿಯಲ್ಲಿ CC ರಸ್ತೆಗಳು, ಎಲ್ಲ ಕಾಲನಿಯಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಕೆಲವಷ್ಟು ಜನ ಕುಂತು ಬಿಡ್ರ, ಸರ್ಕಾರದ ರೊಕ್ಕಿಲ್ಲ. 5 ಗ್ಯಾರಂಟಿ ಕೊಟ್ಟುಬಿಟ್ರು, 5 ಗ್ಯಾರಂಟಿ ಕೊಟ್ಟುಬಿಟ್ರು. 5 ಗ್ಯಾರಂಟಿ ಕೊಟ್ಟಿವಿ. 5 ಗ್ಯಾರಂಟಿ ಇತಿಹಾಸ ಹೇಳ ನಾನು ಸ್ವಲ್ಪ. ನಮ್ಮ ತಾಲೂಕಿನಲ್ಲಿ ಎಷ್ಟು ಫಲಾನುಭವಿಗಳು ಇವತ್ತು 5 ಗ್ಯಾರಂಟಿ ಒಳಗಡೆ ಇವತ್ತು ಜನರು ಲಾಭವನ್ನು ಪಡಿತಾ ಇದ್ದಾರೆ ಅನ್ನೋದನ್ನು ಇವತ್ತು ನೋಡ್ರಿ. ಗೃಹ ಜ್ಯೋತಿಯಲ್ಲಿ ಹುನಗುಂದ ತಾಲೂಕಿಗೆ ಸುಮಾರು 33 ಲಕ್ಷ ಇದು 33,728 ಫಲಾನುಭವಿಗಳು ಇದರ ಲಾಭವನ್ನು ತಗೊಳ್ತಾ ಇದ್ದಾರೆ. ನೇರವಾಗಿ ಅವರ ಅಕೌಂಟಿಗೆ ಗೃಹ ಜ್ಯೋತಿ 200 ಯೂನಿಟ್ ಕರೆಂಟ್ ಫ್ರೀ. 33,000 ಮನೆಗಳಿಗೆ
ಇವತ್ತು ನಮ್ಮ ಹುನಗುಂದದಲ್ಲಿ 33,228 ಫಲಾನುಭವಿಗಳು ಇದರ ಲಾಭವನ್ನು ಇವತ್ತು 200 ಯೂನಿಟ್ ಕರೆಂಟ್ ಫ್ರೀ ತಗೊಂತಾ ಇದ್ದಾರೆ. ಇವತ್ತು ಅನ್ನಭಾಗ್ಯ ಇದು ಕೇವಲ ಹುನಗುಂದ ತಾಲೂಕು ಹೇಳ್ತಾ ಇದ್ದೀನಿ, ಇಳಕಲ್ ತಾಲೂಕದಲ್ಲ. ಹುನಗುಂದ ತಾಲೂಕದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳು ಎಷ್ಟು? 31,218 ಜನ ಫಲಾನುಭವಿಗಳು. ಇವತ್ತು ಗೃಹಲಕ್ಷ್ಮಿಯಲ್ಲಿ ನೇರವಾಗಿ ನಮ್ಮ ತಾಯಂದ್ರ ಅಕೌಂಟಿಗೆ 2,000 ರೂಪಾಯಿ ಬರ್ತಿಲ್ಲಮ್ಮ, ಬರ್ತೈತೆ. ಬಸ್ ಅಂತೂ ಫ್ರೀ ಐತೆ. ಎಲ್ಲ ದೇವಸ್ಥಾನ ನೋಡಿ ಬಂದ್ರೆ, ತವ್ರ ಮನೆಗೆ ಹೋಗಿ ಬಂದ್ರೆ, ಅಂತಮ್ಮನ ಮನೆಗೆ ಹೋಗಿ ಬಂದ್ರೆ ಎಲ್ಲರೂ ಫ್ರೀ ಹೋಗ್ಯಾರ. ಎಷ್ಟು ಬಂದ್ರಿ? ಇದ್ರೊಳಗೆ ಶಕ್ತಿ ಯೋಜನೆಯಲ್ಲಿ ಇಡೀ ರಾಜ್ಯದಲ್ಲಿ 500 ಕೋಟಿ ಮಹಿಳೆಯರು ಇವತ್ತು ಉಚಿತವಾಗಿ ಪ್ರವಾಸವನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡುತ್ತಾರೆ. 500 ಕೋಟಿ ಇತ್ತು ನನ್ನ ಮೇಲೆ. ನಮ್ಮ ಹುಡುಗನ ಅನೇಕ ಜನ ನನಗೆ ಹೇಳ್ತಾ ಇದ್ರು, ಒಂದು ಬಸ್ ಡಿಪೋ ಮಾಡಿ ತೋರಿಸ್ರಿ ಅಂತೇಳಿ. ನಮ್ಮ ರಾಮಲಿಂಗ ರೆಡ್ಡಿ ಅವರು ಇವತ್ತು ಸಾರಿಗೆ ಸಚಿವರು ಇದ್ದಾಗ ನಾನು ಅವ್ರಿಗೆ ಹೋಗಿ ಒಂದು ಪ್ರತಿಭಟನೆ ಮಾಡಿದೆ. ಸರ್, ನಾನು ಹುಡುಗಕ್ಕೆ ನೀವು ಬಸ್ ಡಿಪೋ ಮಾಡಬೇಕು ಅಂದಾಗ ಅವ್ರು ಹೇಳಿದ್ರು, ವಿಜಯ್ ಬರೋದಿಲ್ಲ, 11 ಕಿಲೋಮೀಟರ್ ಐತಿ ಇಳಕಲ್ಲಿಗೆ ಬಸ್ ಡಿಪೋ, 11 ಕಿಲೋಮೀಟರ್ ಹೋಗಿ ಇನ್ನೊಂದು ಬಸ್ ಡಿಪೋ ಕೊಡೋಕ್ಕಾಗಲ್ಲ ಅಂದ್ರು. ನಾನು ಹೇಳಿದೆ, ನೀವು ಮಂಜೂರಾತಿ ಮಾಡಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಪತ್ರ ತೊಗೊಂಡ್ಬಿಡ್ರಿ ಅಂದಾಗ ಸೀದಾ ಮಂಜೂರಾತಿ ಮಾಡಿ ಕೊಟ್ಟರು ಅನ್ನೋದನ್ನು ಇವತ್ತು ಬಸ್ ಡಿಪೋ ನಮಗೆ ಮುಂದೆ ತಗೊಂಡು ಬಸ್ ಡಿಪೋ ಮಾಡಿದ್ವಿಲ್ಲ. ಯಾರು ಮಾಡಿದ್ರಪ್ಪ? ಯಾರು ಮಾಡಿದ ಹಾಗೆ ಯಾರ ಕಾಲದಾಗ ಆಯ್ತು? ಇವೆಲ್ಲ ಯಾರು ಅಭಿವೃದ್ಧಿ ಮಾಡಿದ್ರು? ಮತ್ತೊಂದಿಷ್ಟು ಮಂದಿ ಬರ್ತಾರೆ ಭಾಷಣ ಹೊಡ್ಯಾಕ, ಸರ್ಕಾರದ ರೊಕ್ಕಿಲ್ಲ. ಇವತ್ತು ನೋಡ್ರಿ, ಮಳೆರಾಯ ಹೆಚ್ಚಿಗಾಗಿ ನಮ್ಮ ರೈತರು ಊರು ಹುನಗುಂದು, ಯಾಕಂದ್ರೆ 75% ಶೇಕಡ ನಮ್ಮ ಹುನಗುಂದು ರೈತರು. ನಾವೆಲ್ಲ ರೈತರ ಮಕ್ಕಳು. ರೈತರ ಪರಿಸ್ಥಿತಿ ಏನಾಗಿದೆ? ಮಳೆಯಾಗಿ, ಹೆಚ್ಚು ಮಳೆಯಾಗಿ ಇವತ್ತು ಹಾನಿ ಆಗಿದಾವೆ, ಬೆಳೆ ಹಾನಿ ಆಗಿದಾವೆ. ನಿನ್ನೆ ತಾನೇ ಗುರುವಾರ ಕ್ಯಾಬಿನೆಟ್ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಪ್ರತಿ ರೈತರ ಹೊಲ ಇಡೀ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ರೈತರಿಗೂ ಕೂಡ 8,500 ರೂಪಾಯಿ ಪರಿಹಾರವನ್ನು ಕೊಡೋದಕ್ಕೆ ಇವತ್ತು ನಮ್ಮ ಸರ್ಕಾರ ಮುಂದಾಗಿದೆ ಅನ್ನೋ ಮಾತನ್ನು ಹೇಳ್ತೀವಿ. 1 ಹೆಕ್ಟರ್ಗೆ 8,500 ರೂಪಾಯಿ, 1 ಹೆಕ್ಟರ್ಗೆ 8,500 ರೂಪಾಯಿ, ಒಟ್ಟಾರೆ 2,600 ಕೋಟಿ ರೂಪಾಯಿಯನ್ನ ಇವತ್ತು ರೈತರ ಪರಿಹಾರಕ್ಕಾಗಿ ನಮ್ಮ ಸರ್ಕಾರ ಮೀಸಲಾತಿಯಾಗಿ ಇಟ್ಟಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳ್ತೀನಿ. ಇವತ್ತು ನಾವು ಬಂದ ತಕ್ಷಣ ಬೆಂಬಲ ಬೆಲೆ ಪ್ರಾರಂಭ ಮಾಡಿದ್ವಿ. ಅನೇಕ ಬೆಳೆಗಳಿಗೆ ಇವತ್ತು ತೊಗರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿವಿ, ಹೆಸರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿವಿ. ಈಗ ಸೂರ್ಯಪಾನಕ್ಕೆ ಕೂಡ ಬೆಂಬಲ ಬೆಲೆಯನ್ನು ಇದೇ ವಾರದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ನಾವು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳು.